ಅಲ್ಲಿದು ಮಂಡೇ ಮಿನಿಲಾಗು ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿ ಊರಿಗೆ ಹೋಗಿದ್ವಿ. ಒಂದು 10 ಡೇಸ್ ಅಲ್ಲೇ ಇದ್ವಿ. ರಿಟರ್ನ್ ಬಂದಮೇಲೆ ತುಂಬಾ ಬೇಜಾರಾಗ್ತಾ ಇತ್ತು. ಯಾವಾಗಲೂ ಅಷ್ಟೇ ಊರಲ್ಲಿ ತುಂಬ ದಿನ ಇದ್ದು ರಿಟರ್ನ್ ಬರಬೇಕಾದ್ರೆ ಎಲ್ಲರನ್ನೂ ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಬೇಜಾರಾಗುತ್ತೆ. ಅಪ್ಪನ ಮನೆಯಿಂದ ಏನು ತೊಗೊಂಡು ಬಂದೆ ಅಂತ ಕೇಳಿದ್ರೆ ಸೋರೆಕಾಯಿ ಕುಂಬಳಕಾಯಿ ಹೊತ್ಕೊಂಡು ಬಂದಿದ್ದೀನಿ ಅಂತೇಳಿ. ಬೆಳಗ್ಗೆ ತೊಗೊಂಡು ಬಂದಿರೋ ಲಗೇಜ್ನ ಸಂಜೆ ತನಕ ಎತ್ತಿಟ್ಟಿರಲಿಲ್ಲ. ಇವತ್ತು ಊರಿಂದ ಬರಬೇಕಾದ್ರೆ ನಾನೇ ಫುಲ್ ಪೇಷಂಟ್ ಆಗಿಬಿಟ್ಟಿದ್ದೆ. ಹಾಗೆ ಊರಿಂದ ಬಂದಿರೋ ಬೇಜಾರು ಬೇರೆ ಇತ್ತು. ಸೊ ಹಾಗಾಗಿ ಸಂಜೆ ತನಕ ಅಡುಗೆ ಊಟ ಏನೂ ಮಾಡ್ದೇ ಏನೂ ತಿಂದೇ ಮಲಗಿಬಿಟ್ಟಿದ್ದೆ. ಅಪ್ಪ ಮಗಳು ಇಬ್ಬರೂ ಕೂಡ ಅವ್ರ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದ್ರೂ ಕೂಡ ನಾವು ಅಮ್ಮ ಮಗಳು ಬೆಳಗ್ಗೆಯಿಂದ ಸಂಜೆ ತನಕ ಏನೂ ಕೆಲಸ ಮಾಡಿಲ್ಲ, ಏನೂ ತಿಂದಿಲ್ಲ ಅಂತೇಳಿ ಹಾಗೆ ಸುಮ್ಮನೆ ಇದ್ವಿ. ಅವ್ರ ಅಪ್ಪಂಗೆ ಹೊರಗಡೆಯಿಂದ ಬಂದ ತಕ್ಷಣವೇ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅವ್ರಿಗೊಂಥರ ಖುಷಿ. ಹಾಗೆ ಮಗಳೂ ಅಷ್ಟೇ ತುಂಬಾ ಖುಷಿಪಟ್ಟು ಆಟ ಆಡ್ತಿರ್ತಾಳೆ. ಮಗಳು ಸ್ಕೂಲಿಂದ ಬಂದಮೇಲೆ ಮಧ್ಯಾಹ್ನ ಏನೂ ಊಟ ಕೊಟ್ಟಿರಲಿಲ್ಲ ಅಂತೇಳಿ ಅವರ ಅಪ್ಪ ನನಗೆ ಮತ್ತು ಅವಳಿಗೆ ಇಬ್ರಿಗೂ ಕೂಡ ದೋಸೆ ತೊಗೊಂಡು ಬಂದು ಕೊಟ್ಟರು. 32ನೇ ವರ್ಷಕ್ಕೆ ದವಡೆ ಅಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ವ, ನನಗೆ ಅದು ಇವಾಗ ಬರ್ತಾಯಿತ್ತು. ಹಾಗಾಗಿ ತುಂಬಾ ಪೇನ್ ಆಗ್ತಾಯಿತ್ತು. ಬಾಯಿ ಬಿಟ್ಟು ಅಂತಲೇ ಅನ್ನೋಕ್ಕಾಗ್ತಿರ್ಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಥರ ಆಗಿದ್ರೆ ಕಾಮೆಂಟ್ ಮಾಡಿ.